ಉತ್ತರ ಕರ್ನಾಟಕದ ಮತ್ತೊಬ್ಬರ ಪ್ರಭಾವಿ ಮಂತ್ರಿ ಅದಾರ್ರಿ ಬೃಹತ್ ಕೈಗಾರಿಕಾ ಮಂತ್ರಿ ಎಂ.ಬಿ. ಪಾಟೀಲ್ ಸಾಹೇಬರು. ಎಂ.ಬಿ. ಪಾಟೀಲ್ ಸಾಹೇಬರು ಅಂದ ತಕ್ಷಣ ಬಿಜಾಪುರ ಜಿಲ್ಲೆಯ ಯುವಕ ಯುವತಿಯರು ಕುಣಿದು ಕುಣಿಯಾಕತ್ತಾರ. ಯಾಕಂದರೆ ದೊಡ್ಡ ದೊಡ್ಡ ಕಂಪ್ನಿಗಳನ್ನು ಅಲ್ಲಿ ತಂದು ಅಲ್ಲೇ ಉದ್ಯೋಗಾವಕಾಶಗಳನ್ನು ಆದೇಶ ಪತ್ರಗಳನ್ನು ಕೊಟ್ಟಂಥ ಈ ಎಂ.ಬಿ. ಪಾಟೀಲರ ಕಾರ್ಯ ನಿಜಕ್ಕೂ ಪ್ರಶಂಸನೀಯ. ಆದರೆ ಅದಕ್ಕೆ ಕೈ ಜೋಡಿಸಿ ಕೆಲಸ ಮಾಡುತ್ತಿರುವ ಅವರ ಧರ್ಮಪತ್ನಿಯಾದಂಥ ಅದೇ ಆಶಾ ಅಕ್ಕ ಪಾಟೀಲರು ಇನ್ನು ಕೆಲವೇ ದಿನಗಳಲ್ಲಿ ಮುಂಬರುವ ದಿನಗಳಲ್ಲಿ ಶಾಸಕರಾಗ್ತಾರೆ. ಏನು ಕಾಕ ಏನು ಹೇಳಾಕತ್ತಿ ಕಡಕ ಜವಾರಿ ಕಾಕ, ಇದೇನು ಹೊಸ ಸುನಾಮಿ ಸುದ್ದಿ ಹೇಳಾಕತ್ತಿ ಅಂದ್ರೆ ಜನ ಬೆಂಬಲ ಇರುವಾಗ ಇಂಥ ರಾಜಕಾರಣಿಗಳಿಗೆ ಯಾವಾಗಲೂ ಬೆಂಬಲ ಕೊಟ್ಟು ಶಾಸಕ ಸ್ಥಾನ ಕೊಟ್ಟು ವಿಧಾನಸಭಾ ಪ್ರವೇಶ ಮಾಡಬೇಕು. ಆ ಅರ್ಹತೆ ಆಶಾ ತಾಯಿ ಪಾಟೀಲರ ಕೈಯಲ್ಲಿ ಐತಿ. ಅವರು ಮಾಡುತ್ತಿರುವ ಸಮಾಜ ಸೇವೆ, ಅವರು ಮಾಡುತ್ತಿರುವ ಚಟುವಟಿಕೆಗಳು, ಅವರು ಮಾಡುತ್ತಿರುವ ಮಹಿಳಾ ಸಬಲೀಕರಣ ಯೋಜನೆಗಳು, ಇವತ್ತು ಲಂಬಾಣಿ ಇದು ಬಂಜಾರ ಸಮಾಜಕ್ಕೆ ಅವರು ಏನೇನು ಕಸೂತಿ ತರಬೇತಿ ಕೇಂದ್ರಗಳನ್ನ ತಯಾರು ಮಾಡಿ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಬೆಳಕು ಚೆಲ್ಲುತ್ತಿರುವ ಮಹಿಳೆಯರಿಗೆ ತನ್ನದೇ ಆದಂಥ ಒಂದು ಸ್ಫೂರ್ತಿ ಮತ್ತು ಧೈರ್ಯ ತುಂಬಿ ಅವರನ್ನು ಒಂದು ಒಳ್ಳೆಯ ಮಾರ್ಗಕ್ಕೆ ಒಳ್ಳೆಯ ದಾರಿಗೆ ತರಬೇಕು. ಅವರನ್ನು ಸಬಲೀಕರಣ ಯೋಜನೆಯಂಥ ಮಹತ್ವಾಕಾಂಕ್ಷೆಯ ಸರ್ಕಾರಿ ಯೋಜನೆಗಳು ಮನೆಗೆ ಮುಟ್ಟಬೇಕನ್ನೋದು ಆಶಾ ತಾಯಿ ಪಾಟೀಲ್ ಆಶಾಕ್ಕ ಪಾಟೀಲ್ ಹೆಸರು ಕೇಳಿದ ತಕ್ಷಣ ಉತ್ತರ ಕರ್ನಾಟಕದಲ್ಲಿ ಜವಾರಿ ಹೆಣ್ಮಗಳು ಹೆಂಗೆ ಮಾತಾಡ್ತಾರೆ ಅನ್ನೋದು ಗೊತ್ತೈತಲ್ರಿ ನಿಮಗೆ. ಮನೆಯಲ್ಲಿ ಹೋದರೂ ಸಹಿತ ಅನ್ನದಾಸು, ಇದೇ ಬೆಂಗಳೂರಿನ ಸದಾಶಿವನಗರಕ್ಕೆ ಹೋದರೂ ಸಹಿತ ಅನ್ನದಾಸು, ಬರ್ರಿ ಚಹಾ ಕುಡಿರಿ, ನಾಷ್ಟ ಕುಡಿರಿ, ಊಟ ಮಾಡ್ರಿ ಅಂತಾರ. ಯಾರಂತಾರ ಈ ಸೊಬಗಿನ ಒಂದು ಸಂಸ್ಕೃತಿ ಉಳ್ಳಂಥ ಸ್ವಾಭಿಮಾನ ಕುಟುಂಬ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ರಾಜಕಾರಣದ ಮಹತ್ವ ಉಳಿದೈತೆ ಅಂದ್ರೆ ಇಂಥ ಕುಟುಂಬಗಳಿಂದ ಮಾತ್ರ ಉಳಿದೈತೆ ಅನ್ನೋದು ಇವತ್ತು ಕಾಲಜ್ಞಾನದ ಭವಿಷ್ಯ ಅಲ್ಲ, ಹಿಂದಿನ ಇತಿಹಾಸ ತೆಗೆದು ನೋಡ್ರಿ. ಎಂ.ಬಿ. ಪಾಟೀಲರು ಅನೇಕ ಸಂಸ್ಥೆಗಳನ್ನು ಕಟ್ಟಿ ಅನೇಕ ಪದವೀಧರಗಳನ್ನು ತಯಾರು ಮಾಡಿ ಇವತ್ತು ದೇಶ ವಿದೇಶಗಳಲ್ಲಿ ಹೋಗಿ ಅನೇಕ ಕಂಪನಿಗಳನ್ನು ತಂದು 20,000 ಕೋಟಿ ರೂಪಾಯಿಗಳನ್ನು ವಿನಿಯೋಗಿಸಿ ಇದೇ ಉತ್ತರ ಕರ್ನಾಟಕದಲ್ಲಿ ಬೃಹತ್ ಕಾರ್ಖಾನೆಗಳನ್ನು ತಯಾರು ಮಾಡಿ ಅದರ ಜೊತೆಗೆ ಈ ಮಕ್ಕಳು ಕಲಿತಂಥ ಹೊರರಾಜ್ಯ ಮತ್ತು ಹೊರದೇಶಕ್ಕೆ ಹೋಗಬಾರದು, ನಮ್ಮ ಮಕ್ಕಳು ತಮ್ಮ ತಂದೆ ತಾಯಿಗಳನ್ನು ನೋಡಿಕೊಂಡು ಇಲ್ಲೇ ಬದುಕಬೇಕು, ಅವರಿಗೆ ಉದ್ಯೋಗ ಕೊಡುವ ಖಚಿತ ಭರವಸೆ ನಮ್ಮಿಂದ ಅಂತಾರ ಎಂ.ಬಿ. ಪಾಟೀಲ್ ಮತ್ತು ಅವರ ಧರ್ಮಪತ್ನಿ ಆಶಾ ಅಕ್ಕ ಪಾಟೀಲ್. ಅವರ ಆಪ್ತ ಸಿಬ್ಬಂದಿಗಳು ಸಹಿತ ಇಷ್ಟೊಂದು ಸೌಜನ್ಯದಿಂದ ವರ್ತನೆ ಮಾಡ್ತಾರ. ಅವರ ಕರ್ತವ್ಯ ವಿಶೇಷ ಅಧಿಕಾರಿಯು ಸಹಿತ ಎಷ್ಟೊಂದು ಪ್ರೀತಿ ವಿಶ್ವಾಸದಿಂದ ಕರೆದು ಮಾತಾಡಿಸ್ತಾರ. ಯಾರೋ ಅಹವಾಲು ತೆಗೆದುಕೊಂಡು ಹೋದರೂ ಅವರಿಗೆ ಆಸನದ ವ್ಯವಸ್ಥೆ ಮಾಡ್ತಾರ, ನೀರಿನ ವ್ಯವಸ್ಥೆ ಮಾಡ್ತಾರ, ಚಹಾದ ವ್ಯವಸ್ಥೆ ಮಾಡ್ತಾರ. ಆಮೇಲೆ ಗೌಡ್ರು ಬರ್ತಾರ್ರಿ. ಗೌಡ್ರು ಬಂದ ತಕ್ಷಣ ಮೊದಲ ಗೌಡ್ರು ಯಾವಾಗಲೂ ನೋಡಿರಲ್ಲ ನೀವು, ಗಡಬಡ ಬಂದ ತಕ್ಷಣ 15ರಿಂದ 20 ನಿಮಿಷನಾಗ ಎಲ್ಲರ ಅಹವಾಲು ತೆಗೆದುಕೊಂಡು ಅಲ್ಲೇ ಇದ್ದಂಥ ಅವರ ಆಪ್ತ ಕಾರ್ಯದರ್ಶಿ ಶಶಿ ಹಿರೇಮಠನ ಕರೆದ ಆದೇಶ ಮಾಡ್ತಾರೆ, ಸೂಚನೆ ಕೊಡ್ತಾರೆ, ಸಂಬಂಧಪಟ್ಟ ಇಲಾಖೆಗೆ ಅರ್ಜಿ ಕಳಿಸು. ಆಮೇಲೆ ಗೌಡ್ರು ಗಡಬಡದಿಂದ ಹೋಗ್ತಾರ್ರಿ. ಗಡಬಡದಿಂದ ಹೋದ ತಕ್ಷಣ ಜನ ಗೌಡ್ರು ಹೋದ್ರಿ ಇನ್ನೇನಂಥೇಳಿ ನೀವು ವಿಚಾರ ಮಾಡುತ್ತಿರುವಾಗ ಅವರ ಧರ್ಮಪತ್ನಿ ಆಶಾಕ್ಕ ಹೊರಗೆ ಬಂದು ಕನಿಷ್ಠ 2ರಿಂದ 3 ತಾಸು ಅವರ ಜೊತೆ ಸಮಾಲೋಚನೆ ಮಾಡಿ ಎಲ್ಲರ ಸುಖ ದುಃಖ ವಿಚಾರ ಮಾಡಿ ಯಾವಾಗ ಬಂದಿದ್ರಿ, ಏನು ತೊಗೊಂಡು ಬಂದಿರಿ, ತರ್ರಿ ಇಲ್ಲಿ ಅಂಥೇಳಿ ಅವರೂ ಸಹಿತ ಇವರ ಕೆಲಸ ಮಾಡ್ರಿ ಅಂಥೇಳಿ ಸೂಚನೆ ಕೊಡ್ತಾರ. ಇದೆಂಥ ಅದ್ಭುತ ಕುಟುಂಬ. ಉತ್ತರ ಕರ್ನಾಟಕದ ವಿಜಾಪುರದಲ್ಲಿ ನೀರಿನ ಹರಿಕಾರ, ನೀರನ್ನು ಹರಿಸಿದಂಥ ಒಬ್ಬ ಮಹಾನ್ ವ್ಯಕ್ತಿ ಎಂ.ಬಿ. ಪಾಟೀಲ್ ಇವತ್ತು ಬೃಹತ್ ಕೈಗಾರಿಕೆ ಅಧಿಕಾರ ತೆಗೆದುಕೊಂಡಾರ. ಇನ್ನು ಕೆಲವೇ ದಿನಗಳಲ್ಲಿ ಅವರ ಅದೃಷ್ಟ ಐತಿ ಮುಖ್ಯಮಂತ್ರಿ ಗಾದಿಗೆ ಹೋಗುವಂಥ, ಉತ್ತರ ಕರ್ನಾಟಕದ ಕನಸು ನನಸು ಮಾಡುವಂಥ ಅವರ ಆಪ್ತ ಸಿಬ್ಬಂದಿ ಗನ್ಮ್ಯಾನ್ಗಳು ಸಹಿತ, ಅವರ ಜೊತೆ ಇರುವಂಥ ಅವರ ಬೆಂಬಲಿಗರು ಕಾರ್ಯಕರ್ತರು ಸಹಿತ ಜೈ ಎಂ.ಬಿ. ಪಾಟೀಲ್ ಅಂತಾರ, ಜೈ ಆಶಾ ತಾಯಿ ಅಕ್ಕ ಅಂತಾರ. ಈ ಆಶಾ ತಾಯಿ ಅಕ್ಕ ಬರುವ ಇನ್ನು ಕೆಲವೇ ದಿನಗಳಲ್ಲಿ ವಿಧಾನಸೌಧ ಪ್ರವೇಶ ಮಾಡ್ತಾರ. ಇದೊಂದು ಗುಪ್ತ ವಿಷಯ ಐತಿ, ಇವತ್ತು ಬಹಿರಂಗ ಮಾಡಾಕತ್ತೀನಿ. 28ರಲ್ಲಿ ವಿಧಾನಸಭಾ ಪ್ರವೇಶ ಮಾಡ್ಬೋದು. ಅದಕ್ಕಿಂತ ಮುಂಚಿತನೂ ಸಹಿತ ಒಂದು ಉನ್ನತ ಹುದ್ದೆಗೆ ಇದೇ ಆಶಾ ತಾಯಿ ಅಕ್ಕ ಬರ್ತಾರ. ಜನ ಬಹಳಷ್ಟು ಖುಷಿಯಿಂದ ಆ ದಾರಿ ನೋಡಾಕತ್ತಾರ. ಹೆಣ್ಮಕ್ಕಳಂತೂ ಆಶಾ ತಾಯಿ ಅಕ್ಕಾರ ಮೇಲೆ ಬಹಳ ಪ್ರೀತಿ ಪ್ರಶಂಸೆ, ಹೃದಯವಂತರು. ಇಂಥ ಕುಟುಂಬದವರು ಬಂದಂಥ ಜನರ ಒಂದು ಸುಖ ದುಃಖ ವಿಚಾರ ಮಾಡಿದರೆ ಎಷ್ಟೊಂದು ಖುಷಿಯಿಂದ ಹೋಗ್ತಾರಲ್ರಿ.
ಉತ್ತರ ಕರ್ನಾಟಕದ ಜವಾರಿ ಖಡಕ ರೊಟ್ಟಿ ಕಾಕಾ ಹೇಳ್ಯಾನ, ಇಲ್ಲಿಯ ವೈವಿಧ್ಯತೆಯಿಂದ ಕೂಡಿದಂಥ ನಮ್ಮ ಊಟದ ಸೊಬಗು ಇವೆಲ್ಲ ಪ್ರಶಂಸನೀಯವಾಗಿ ಇವತ್ತು ಇದೇ ಖಡಕ ಜವಾರಿ ಕಾಕಾಗ ಅಮೇರಿಕಾ, ಆಸ್ಟ್ರೇಲಿಯಾ, ಲಂಡನ್, ಮೆಲ್ಬೋರ್ನ್ದಿಂದ ಫೋನ್ ಮಾಡಿ ಹೇಳ್ತಾರ, ಇಲ್ಲಿರುವ ಜನ ಅಲ್ಲಿ ವಾಸ ಮಾಡಿದಾರ. ಇದೇ ಕರ್ನಾಟಕ ರಾಜ್ಯೋತ್ಸವದಲ್ಲಿ ಆಚರಣೆ ಮಾಡಿದಾಗ ನಮಗೆ ಆಮಂತ್ರಣ ಬಂದಿತ್ತು. ಶಿಗ್ಗಾಂವ್ ಚುನಾವಣೆ ಇದ್ದ ಕಾರಣ ನಮಗೆ ದುಬೈ, ಶಾರ್ಜಾ ಹೋಗಲಿಕ್ಕೆ ಆಗಲಿಲ್ಲ. ಇನ್ನು ಕೆಲವೇ ದಿನಗಳಲ್ಲಿ ನಾವು ಅಲ್ಲಿ ಅಟೆಂಡ್ ಆಗಿ ಅಲ್ಲಿಯ ಸವಿಸ್ತಾರ ವರದಿಯನ್ನು ಸಹಿತ ನಿಮ್ಮ ಮುಂದೆ ಬಿತ್ತರಿಸ್ತೀವಿ. ಈಗ ಆಶಾ ತಾಯಿ ಅಕ್ಕ ಪಾಟೀಲ್, MB ಪಾಟೀಲರ ಬಗ್ಗೆ, ಅವರ ಸಿಬ್ಬಂದಿಗಳ ಬಗ್ಗೆ, ಅವರ ಆಪ್ತ ಕಾರ್ಯದರ್ಶಿಗಳ ಬಗ್ಗೆ ಏನು ನಿಮ್ಮ ಅನಿಸಿಕೆಗಳದಾವ ನನ್ನ ಕಮೆಂಟ್ ಬಾಕ್ಸ್ನಾಗ ಹಾಕಿರಿ. ಯೂಟ್ಯೂಬ್ದಾಗ ಬಟನ್ ಹೊಡ್ಕೋತ ಹೋಗ್ರಿ. ನಂಬರ್ 1 ನ್ಯೂಸ್ ಕನ್ನಡ ಜವಾರಿ ಖಡಕ ಕಾಕ. ಮತ್ತೊಂದು ಖಡಕ ಸುದ್ದಿಯೊಂಗ ಬರ್ತೀನಿ. ನಮಸ್ಕಾರ.